ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ. ನಾನು ಶ್ರಾವಣ ಶುಕ್ರವಾರ ಪೂಜೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಂಚಾಮೃತ ಮಾಡೋಣ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಪಂಚಾಮೃತನ ಹೇಗೆ ಮಾಡೋದು ಅಂತ. ಯೂಶ್ವಲಿ ದೇವಸ್ಥಾನಗಳಲ್ಲೆಲ್ಲ ಪಂಚಾಮೃತನ ಮಾಡ್ತಾರೆ, ನಾವು ಅಲ್ಲೆಲ್ಲ ತಿಂದಿರ್ತೀವಿ. ಹಾಗೆ ಮನೆಯಲ್ಲೂ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿದಾಗ ಈಸಿಯಾಗಿ ಮಾಡ್ಕೋಬೋದು. ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ. ಅದಕ್ಕೂ ಮುಂಚೆ, ತೋರ್ಸೋದಕ್ಕೂ ಮುಂಚೆ, ತುಂಬ ಜನ ನಂದು ಫಸ್ಟು ನಾನು ವಿಡಿಯೋ ಹಾಕಿದಾಗೇ ತುಂಬ ಜನ ನೋಡಿದ್ದೀರ, ತುಂಬ ವ್ಯೂಸ್ ಬಂದಿದೆ. ನನಗೆ ಅದೆಲ್ಲ ನೋಡಿ ಖುಷಿ ಆಯಿತು. ಆದರೆ ತುಂಬ ಜನ ನೋಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಆಲ್ ಆಪ್ಷನ್ ಬರುತ್ತೆ, ಅದನ್ನು ಹಾಗೆ ಕ್ಲಿಕ್ ಮಾಡಿ. ಆವಾಗ ನಾನು ಯಾವ ವೀಡಿಯೋಸ್ ಹಾಕಿದ್ರು ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಅವಾಗೆಲ್ಲ ವೀಡಿಯೋಸ್ ಎಲ್ಲ ನೋಡ್ಬೋದು. ಹೀಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಬನ್ನಿ, ಇವಾಗ ಪಂಚಾಮೃತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನಾನು ಪಂಚಾಮೃತಕ್ಕೆ ಏನೇನು ಬೇಕು ಅಂತ ನಾನು ಹಣ್ಣುಗಳು ನಮ್ಮ ಮನೇಲಿ ಇದ್ದಿದ್ದನ್ನೆಲ್ಲ ಕಟ್ ಮಾಡಿ ಆಲ್ರೆಡಿ ಎಲ್ಲ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ಒಂದು ಕಡೆ ರೆಡಿ ಮಾಡಿ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ ನಮಗೆ ಬೇಗ ಸಿಕ್ಬಿಡುತ್ತೆ ಕೈಗೆ. ಅದಕ್ಕೆ ನಾನು ಯಾವಾಗಲೂ ಏನಾದರೂ ಮಾಡುವಾಗ ಈ ಥರನೇ ಮಾಡೋದು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಒಂದೊಂದೇ ಏನೇನು ಬೇಕು ಅದಕ್ಕೆ ಹಾಕೋದಕ್ಕೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಹಾಲು, ಮೊಸರು, ಸೇಬು, ಜೇನುತುಪ್ಪ, ಸಪೋಟ ಹಣ್ಣು, ಇದು ಬಾಳೆಹಣ್ಣು, ಬಾಳೆಹಣ್ಣು, ಸೀಬೆಹಣ್ಣು, ದಾಳಿಂಬೆ, ಇದು ಡ್ರೈ ಫ್ರೂಟ್ಸು. ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಮೂರೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಂಚಾಮೃತ ಎಲ್ಲ ರೆಡಿ ಮಾಡ್ಕೊತೀನಿ. ಬಾಳೆಹಣ್ಣು, ಸಪೋಟ, ಮತ್ತು ಸೇಬು, ಸೀಬೆಹಣ್ಣು, ದಾಳಿಂಬೆ ಹಣ್ಣು, ಮತ್ತು ಹಾಲು ಹಾಕ್ತಾಯಿದ್ದೀನಿ. ಹಾಲು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ. ನಮ್ಮ ಮನೆಯಲ್ಲಿ ಹಾಲು ಅಷ್ಟೊಂದು ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕ್ತಾಯಿಲ್ಲ. ಮೊಸರು ಹಾಕ್ತಾಯಿದ್ದೀನಿ ಇವಾಗ. ಮೊಸರು ಅಷ್ಟೇ, ನಾನು ಹಾಕಿರೋ ಅಷ್ಟೇ ಹಾಕಬೇಕಂತ ಏನಿಲ್ಲ. ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಅದು ನೀವು ಹಾಕ್ಕೊಳ್ಳಿ. ಇವಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಡ್ರೈ ಫ್ರೂಟ್ಸು ಬೇಕಂದರೆ ನಿಮ್ಮ ಮನೆಯಲ್ಲಿ ಡೇಟ್ಸ್ ಇತ್ತಾನೆ, ನೀವು ಡೇಟ್ಸನ್ನು ಕಟ್ ಮಾಡಿ ಹಾಕ್ಕೋಬೋದು. ಮತ್ತು ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆನೂ ಹಾಕ್ಬೋದು. ಇವಾಗ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಜೇನುತುಪ್ಪನೂ ಅಷ್ಟೇ, ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಂತ ಅನಿಸಿದ್ರೆ ಸ್ವೀಟ್ನೆಸ್ಗೋಸ್ಕರ ಜೇನುತುಪ್ಪನ ಜಾಸ್ತಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಹಾಕಾಯಿತು. ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಮಿಕ್ಸ್ ಮಾಡೋದೇನು ಬೇಡ, ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೆ ಸಾಕು. ಇದನ್ನು ಪಂಚಾಮೃತನ ದೇವ್ರಿಗೆಲ್ಲ ನೈವೇದ್ಯಕ್ಕೆ ಅಂತಂತ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾನು ಹಾಕಿರೋ ಹಣ್ಣುಗಳನ್ನೇ ಹಾಕಿ ನೀವು ಮಾಡಬೇಕಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ಹಣ್ಣುಗಳಿರುತ್ತೆ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಅಂದರೆ ಪಂಚಾಮೃತ ಅಂತಂದರೆ 5 ಅಮೃತಗಳನ್ನ ಹಾಕಿ ಮಾಡೋ ಅಂಥದ್ದು. ಇವಾಗ ನೋಡಿ ರೆಡಿಯಾಗಿದೆ ಇದೆಲ್ಲ ಫುಲ್ಲು. ನಾನಿವಾಗ ಇದನ್ನು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.